ಹೆಲೋ ಹಾಯ್ ಫ್ರೆಂಡ್ಸ್, ನಮಸ್ತೆ. ಬನ್ನಿ, ಈಗ ಗಣಪತಿ ಹಬ್ಬ ನಡೀತಾ ಇದೆ. ಅದರ ಸ್ವಲ್ಪ ವಿಶೇಷತೆ ಬಗ್ಗೆ, ಅದರ ಸ್ವಲ್ಪ ಆ ಗಣಪತಿಯ ಬಗ್ಗೆ ವಿಚಾರವನ್ನು ತಿಳ್ಕೊಂಬರೋಣ. ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಶಿವ ಗಣೇಶನ ತಲೆಯನ್ನು ಏಕೆ ಕಡ್ದ, ಅವನಿಗೆ ತಿಳಿದಿರಲಿಲ್ವಾ ಗಣೇಶ ತನ್ನ ಮಗ ಅಂತೇಳ್ಬಿಟ್ಟು ಅಂತ ಪ್ರತಿಯೊಬ್ಬರಿಗೂ ಪ್ರಶ್ನೆ ಮೂಡುತ್ತೆ ಅಲ್ವಾ. ಇದೊಂದು ಸುಂದರ ಲೀಲಾ ನಾಟಕ. ಶಿವನಿಗೆ ಗಣೇಶ ತನ್ನ ಮಗನೇ ಅಂಥೇಳಿ ಗೊತ್ತಿತ್ತು. ಮಹಾದೇವ ತ್ರಿಕಾಲಜ್ಞಾನಿ ಅಲ್ವಾ, ಅವನಿಗೆ ಸರ್ವವೂ ತಿಳಿದಿರುತ್ತೆ, ಪ್ರತಿಯೊಂದು ವಿಷಯನೂ ತಿಳಿದಿರುತ್ತೆ. ಈಗ ಈ ಕತೆ ಹಿನ್ನೆಲೆಗೆ ಹೋಗೋಣವಾ. ಗಣೇಶ ಹುಟ್ಟೋದಕ್ಕಿಂತ ಮೊದಲೇನೆ ಮೂಷಿಕಾಸುರ ಅಂತಕ್ಕಂಥ ಒಬ್ಬ ದೈತ್ಯ ರಾಕ್ಷಸ ಇರ್ತಾನೆ. ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಅನೇಕ ಅಮರತ್ವದ ವರವನ್ನು ಅವನು ಪಡೆದಿರ್ತಾನೆ. ಮೂಷಿಕಾಸುರ ಅಂತ ಒಬ್ಬ ರಾಕ್ಷಸ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ತುಂಬ ವರಗಳನ್ನು ಪಡ್ಕೊಂಡಿರ್ತಾನೆ. ಅವನು ಕೇಳ್ತಾನೆ, ಏನಂತ ಕೇಳ್ತಾನೆ, ನನ್ನ ಸಾವು ಒಬ್ಬ ಅಯೋನಿಜ ಅಂದರೆ ಗರ್ಭದಿಂದ ಹುಟ್ಟಿರಬಾರ್ದು, ಅವನು ಆ ಥರದವನ ಹತ್ರ ಆಗಬೇಕು. ಹಾಗೂ ಅವನು ದ್ವಿಜ, ಎರಡೂ ಜೀವಿಗಳು ಒಂದೇ ದೇಹದ ರೂಪದಲ್ಲಿರಬೇಕು ಅಂತ ಬಾಲಕ ಅವನನ್ನು ಕೊಲ್ಲಬೇಕು ಅಂಥೇಳಿ ವರ ಪಡೆದಿರ್ತಾನೆ ಬ್ರಹ್ಮನ ಹತ್ರ ತಪಸ್ಸು ಮಾಡಿ. ಆಗ ಮೊದಲನೇ ವರದ ಪ್ರಕಾರ ಗಣೇಶ ಗರ್ಭದಿಂದ ಹುಟ್ಟದವನು. ಅಲ್ಲಿ ಪಾರ್ವತಿ ತಾನು ಹಚ್ಚಿಕೊಂಡಿದ್ದ ಅರಿಶಿನದಿಂದ ಗಣೇಶನನ್ನು ಮಾಡಿ ಜೀವ ಕೊಟ್ಟಿರ್ತಾಳೆ. ಮತ್ತೊಂದು ವರದ ಪ್ರಕಾರ ಗಣೇಶನಿಗೆ ಎರಡು ರೂಪ, ಒಂದೇ ದೇಹ, ಆನೆ ತಲೆ, ದೇವತಾ ದೇಹ ಇರುತ್ತೆ, ದೇವತೆಗಳ ದೇಹ ಇರುತ್ತೆ, ಆನೆ ತಲೆ ಇರುತ್ತೆ ಅಲ್ವಾ, ಮೊದಲನೇ ವರದ ಪ್ರಕಾರ. ಇನ್ನೊಂದು ವರದ ಪ್ರಕಾರ ಆ ಬಾಲಕ 2 ಬಾರಿ ಹುಟ್ಟಬೇಕು. ಹಾಗೆ ಗಣೇಶ 2 ಬಾರಿ ಹುಟ್ಟಿದ. ಈಗ ಈ ರಾಕ್ಷಸನ ಉಪಟಳ ಜಾಸ್ತಿ ಆಯಿತು. ಈ ಕಾರಣದಿಂದ ಗೌರಿ ಗಣೇಶನನ್ನು ನಿರ್ಮಿಸಿ, ಅಂದರೆ ಮೂಷಿಕಾಸುರನ ಉಪಟಳ ಜಾಸ್ತಿ ಆಗ್ಬಿಡ್ತು. ಮೊದಲನೇ ಬಾರಿ ಜೀವ ಕೊಟ್ಟಳು. ಗಣೇಶನನ್ನು ನಿರ್ಮಾಣ ಮಾಡಿ ಗೌರಿ ಮೊದಲನೇ ಬಾರಿ ಜೀವ ಕೊಟ್ಟಳು. ಹಾಗಿದ್ದಾಗ ಒಂದು ದಿವಸ ಸ್ನಾನ ಮಾಡೋದೋಗಿ ಹೇಳಿ ತನ್ನ ದ್ವಾರಪಾಲಕನಾಗಿ ಗಣೇಶನನ್ನು ನಿಲ್ಲಿಸಿ ಪಾರ್ವತಿ ಹೋಗ್ತಾಳೆ. ಈ ಕತೆ ಪ್ರತಿಯೊಬ್ಬರಿಗೂ ಗೊತ್ತು ಅಲ್ವಾ. ಈ ಮೂಷಿಕಾಸುರನನ್ನು ವಧೆ ಮಾಡಬೇಕಲ್ಲ, ಮುಂದೆ ಇದೆ ಸ್ಟೋರಿ. ಲೀಲಾಮಯ ಶಿವ ಬಂದು ದಾರಿ ಬಿಡಿ ಅಂತ ಕೇಳ್ತಾನೆ. ಆದರೆ ಗಣೇಶ ಕರ್ತವ್ಯ ಪಾಲನೆ ಮಾಡಿ ಇಲ್ಲ ಅಂಥೇಳಿ ಬಿಡೋದೇ ಇಲ್ಲ. ಇಬ್ಬರು ಕೂಡ ಯುದ್ಧಕ್ಕೆ ನಿಲ್ತಾರೆ, ಗಣೇಶ ಮತ್ತು ಈಶ್ವರ. ಇದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆಗ ಶಿವನು ಗಣೇಶನ ಶಿರವನ್ನು ಕತ್ತರಿಸ್ತಾನೆ. ಈ ವಿಷಯ ತಿಳಿದು ಪಾರ್ವತಿ ಉಗ್ರಳಾಗ್ತಾಳೆ. ಎಲ್ಲವನ್ನು ನಾಶ ಮಾಡ್ತೀನಿ ಅಂಥೇಳಿ ತುಂಬ ಸಿಟ್ಟಿಗೆ ಹೇಳ್ತಾಳೆ. ಇದೇ ಈಶ್ವರನಿಗೂ ಬೇಕಾಗಿತ್ತು ಅಲ್ವಾ, ಲೀಲಾಮಯಿ ಅವನು. ಮುಂದೆ ಏನಾಗುತ್ತೆ ಅಂತಂದರೆ, ಶಿವ ತನ್ನ ಗಣಗಳನ್ನು ಕಳಿಸಿ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರುವ ಜೀವಿಯ ಶಿರವನ್ನು ಕತ್ತರಿಸಿ ತರಲು ಹೇಳುತ್ತಾನೆ. ಯಾವುದಾದ್ರೂ ಜೀವಿ ಅಂತ ಹೇಳ್ತಾನೆ ಅವನು. ಅಲ್ಲಿ ಮರಿ ಆನೆ ಮಲಗಿರುತ್ತೆ. ಆಗ ಗಣಗಳು ಕಣ್ಣಿಗೆ ಸಿಗುವ ಪ್ರಾಣಿ ಒಂದು ಪುಟ್ಟ ಆನೆಯ ಶಿರವನ್ನು ತರುತ್ತಾರೆ. ತಂದು ಗಣೇಶನಿಗೆ ಮತ್ತೆ ಜೀವ ಕೊಡ್ತಾನೆ ಈಶ್ವರ. ಅದನ್ನು ಸೇರಿಸಿ ಈಶ್ವರ ಜೀವ ಕೊಡ್ತಾರೆ. ಆಗ ಬರುವ ಪ್ರಶ್ನೆ ಏನಪ್ಪ ಅಂತಂದರೆ, ಶಿವ ಮಗನ ತಲೆಯನ್ನು ಹೇಗೆ ಕಡಿದ, ಬೇರೆ ಏನಾದರೂ ಮಾಡಬಹುದಿತ್ತಲ್ವಾ ಅಂತೇಳಿ ಪ್ರತಿಯೊಬ್ಬರಿಗೂ ಪ್ರಶ್ನೆ ಮೂಡುತ್ತೆ ಅಲ್ವಾ. ಇದರ ಹಿಂದೆ ಇನ್ನೊಂದು ಕತೆ ಇದೆ. ಸ್ವಲ್ಪ ಗಣೇಶ ಹಬ್ಬಕ್ಕೆ ಡೀಟೇಲ್ ಆಗಿ ಗಣೇಶನ ಬಗ್ಗೆ ಕತೆ ತಿಳ್ಕೊಬೇಕಲ್ವಾ, ಅದಕ್ಕೆ. ಇದರ ಹಿಂದೆ ಇನ್ನೊಂದು ಕತೆ ಇದೆ. ಮಾಲಿ ಸುಮಾಲಿ ಅಂತೇಳಿ ಇಬ್ಬರು ರಾಕ್ಷಸ ಶಿವನ ಭಕ್ತರಾಗಿರ್ತಾರೆ, ರಾಕ್ಷಸರು. ಇವರಿಗೂ ಸರ್ವದೇವನಿಗೂ ಭೀಕರ ಯುದ್ಧ, ಸೂರ್ಯದೇವನಿಗೂ ಭೀಕರ ಯುದ್ಧ ಆಗುತ್ತೆ. ಮಾಲಿ ಸುಮಾಲಿಗೂ ಮತ್ತು ಸೂರ್ಯದೇವನಿಗೂ ಭೀಕರ ಯುದ್ಧ ಆದಾಗ ಆ ಯುದ್ಧದಲ್ಲಿ ಸೂರ್ಯನ ಶಕ್ತಿಗೆ ರಾಕ್ಷಸರು ಏನಾಗ್ತಾರೆ ಅಂತಂದರೆ ಸೋಲ್ತಾರೆ. ತಮಗೆ ತೊಂದರೆ ಆಗುತ್ತಿದೆ ಅಂಥೇಳಿ ಶಿವನನ್ನು ಕರೀತಾರೆ. ಮಾಲಿ ಸುಮಾಲಿ ಶಿವನ ಪರಮ ಭಕ್ತರು, ಸೂರ್ಯದೇವನ ಜೊತೆ ಯುದ್ಧ ಮಾಡ್ತಾರೆ. ಕೋಪದಿಂದ ತನ್ನ ಭಕ್ತರಿಗೆ ತೊಂದರೆ ಕೊಟ್ಟನಲ್ಲ ಸೂರ್ಯ ಅಂತೇಳ್ಬಿಟ್ಟು ಸೂರ್ಯನ ಶಿರವನ್ನು ಶಿವ ತ್ರಿಶೂಲದಿಂದ ಕತ್ತರಿಸ್ಬಿಡ್ತಾನೆ. ಈಗ ಲೋಕವೆಲ್ಲ ಕತ್ತಲೆಯಲ್ಲಿ ತುಂಬ ಹೋಗ್ಬಿಡುತ್ತೆ. ಸೂರ್ಯನ ತಂದೆ ಕಶ್ಯಪ ಮುನಿಗಳು ಇದನ್ನು ಕಂಡು ನೊಂದು ಶಿವನಿಗೆ ಹೀಗೆ ಹೇಳ್ತಾರೆ, ಎಷ್ಟೇ ಆದರೂ ಮಗ ಅಲ್ವಾ, ತಂದೆ ಅಲ್ವಾ, ನೀನು ನನ್ನ ಮಗನ ತಲೆ ಕಡ್ದಿರುವೆ, ಮುಂದೆ ನೀನು ನಿನ್ನ ಮಗನ ತಲೆಯನ್ನೇ ಕಡಿಯೋ ಹಾಗೆ ಆಗಲಿ ಅಂತೇಳಿ ಕಶ್ಯಪ ಮುನಿಗಳು ಶಾಪ ಕೊಡ್ತಾರೆ. ಸೂರ್ಯನ ಅಪ್ಪ ಕಶ್ಯಪ ಮುನಿ ಶಾಪ ಕೊಟ್ಟಾಗ
ಈಗ ಶಿವನಿಗೆ ಶಾಪವಾಗಲಿ ತಾಪವಾಗಲಿ ತಟ್ಟಲ್ಲ ಅಲ್ವಾ, ಅವನು ಸರ್ವಶಕ್ತ. ಮೂಷಿಕಾಸುರನ ಉಪಟಳವನ್ನು ನಿಲ್ಲಿಸೋಕ್ಕೆ ಇದು ತುಂಬ ಅವಶ್ಯಕ ಆಗಿರುತ್ತೆ ಈ ಶಾಪ. ಹಾಗಾಗಿ ಈ ರೀತಿ ಶಾಪ ಮುಂದೆ ಫಲಿಸುತ್ತೆ. ಹಾಗಾಗಿ ಕಶ್ಯಪರ ಶಾಪದಂತೆ ಮುಂದೆ ಶಿವ ತನ್ನ ಮಗನ ತಲೆಯನ್ನು ಕಡಿಬೇಕಾಗುತ್ತೆ. ಸುಮ್ಮನೆ ಅವನು ಕಡಿಯೋದಿಲ್ಲ. ಇನ್ನೊಂದು ಪ್ರಶ್ನೆ, ಕಡಿದ ತಲೆಯನ್ನೇ ಜೋಡಿಸ್ಬೋದಿತ್ತಲ್ಲ, ಯಾಕೆ ಜೋಡಿಸ್ಲಿಲ್ಲ ಅಂತ. ಆನೆ ತಲೆನೇ ಏಕೆ ಕಡ್ದ, ತಲೆಯನ್ನು ಜೋಡಿಸೋದಕ್ಕೆ ಬೇರೆ ಏನೂ ಸಿಗಲಿಲ್ವಾ ಅಂತ ಕೇಳೋ ಪ್ರಶ್ನೆ ಬರುತ್ತಲ್ವ ಎಲ್ಲರಿಗೂ. ಹಿಂದೆ ಹೇಳಿದ ಹಾಗೆ ಮೂಷಿಕಾಸುರನನ್ನು ಕೊಲ್ಲೋದಕ್ಕೆ ಬಾಲಕ ಹೇಗಿರಬೇಕು, ಎರಡು ಜೀವಿ ಒಂದೇ ಆಗಿರಬೇಕು. ಹಾಗಾಗಿ ಗಣೇಶನ ದೇಹ ದೇವತಾ ದೇಹ, ತಲೆ ಮಾತ್ರ ಆನೆ ಹಾಗೆ. ಹಿಂದೆ ಇದ್ದ ಗಣೇಶನ ಶಿರದ ತುಂಬ ಅಹಂಕಾರ ತುಂಬಿಟ್ಟಿತ್ತು. ಯಾಕಂತಂದರೆ ಪಾರ್ವತಿ ಇದರಲ್ಲ ಗೌರಿ, ತನ್ನ ತಾಯಿ ತನಗೆ ವರ ಕೊಟ್ಟಿರ್ತಾರೆ ಅಂಥೇಳಿ ಮುಕ್ಕಣ್ಣನನ್ನೇ ನಾನು ವಿರುದ್ಧವಾಗಿ ಗೆಲ್ತೀನಿ ಅನ್ನೋ ಅಹಂಕಾರ ಗಣಪತಿಗೆ ತುಂಬ ಇರುತ್ತೆ. ಹಾಗಾಗಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಶಿವ ದೇವರು ಅಲ್ವಾ, ಯಾವುದೇ ಜೀವಿಗೆ ಹಾನಿ ಮಾಡೋದಿಲ್ಲ ಅವನು, ಯಾಕೆ ಅವನು ಆನೆ ತಲೆಯನ್ನು ಕಡ್ದ ಅಂಥೇಳಿ ಪ್ರಶ್ನೆ ಬರುತ್ತಲ್ವಾ. ಹೀಗೆ ಯಾಕೆ ಅವನು ಆನೆ ಶಿರವನ್ನು ಕಡಿಬೇಕಾಗಿತ್ತು ಅಂತ. ಅದೇ ಹಿಂದೆ ಗಜಾಸುರ ಅನ್ನೋ ರಾಕ್ಷಸ ಇದ್ದ. ಇವನು ಪರಶಿವನ ಭಕ್ತ. ಗಜಾಸುರ ಅಂತಕ್ಕಂಥವನು ಹಲವು ವರ್ಷಗಳವರೆಗೆ ಶಿವನನ್ನು ಕುರಿತು ಧ್ಯಾನಿಸ್ತಾನೆ, ತಪಸ್ಸು ಮಾಡ್ತಾನೆ. ಒಂದು ವರವನ್ನು ಪಡ್ಕೊಂಡಿರ್ತಾನೆ ಅವನು. ಅದೇನು ಅಂತ ಅಂದರೆ, ಶಿವನನ್ನು ಕುರಿತು ತನ್ನ ಹೊಟ್ಟೆಯಲ್ಲಿ ಬಂದಿಯಾಗಿರಬೇಕು ಶಿವ ಅಂಥೇಳಿ ವರ ಪಡ್ಕೊತಾನೆ. ಎಂತೆಂಥ ವರಗಳು ನೋಡ್ರಿ. ಅದರಂತೆ ಶಿವ ಹೊಟ್ಟೆಯಲ್ಲಿ ಬಂದಿಯಾಗಿರ್ತಾನೆ ಅವನಿಗೆ. ಮುಂದೆ ಏನಾಗುತ್ತೆ ಅಂತಂದರೆ, ಈ ವಿಷಯ ತಿಳಿದಂತಹ ಪಾರ್ವತಿ, ವಿಷ್ಣು, ನಂದಿ ಎಲ್ಲ ಜೊತೆ ಸೇರಿಕೊಂಡು ಶಿವನನ್ನು ಹುಡುಕ್ತಾ ಗಜಾಸುರನ ಸಾಮ್ರಾಜ್ಯಕ್ಕೆ ಹೋಗ್ತಾರೆ. ಇವನು ಗಜಾಸುರ ಈಶ್ವರನ ಹೊಟ್ಟೆಯಲ್ಲಿ ಹಿಡ್ಕೊಂಡ್ಬಿಟ್ಟಿರ್ತಾನೆ ತಪಸ್ಸು ಮಾಡಿ. ಅಲ್ಲಿ ನಂದಿ ಗಜಾಸುರನನ್ನು ಒಲಿಸೋದಕ್ಕೋಸ್ಕರ ತುಂಬ ಮೋಹಕವಾದ ನೃತ್ಯವನ್ನು ಮಾಡ್ತಾನೆ ನಂದಿ, ಗಜಾಸುರನನ್ನು ಒಲಿಸೋದಕ್ಕೆ. ಇದನ್ನು ಕಂಡ ಗಜಾಸುರ ಶಿವನನ್ನು ತನ್ನ ಹೊಟ್ಟೆಯಿಂದ ಬಿಡುಗಡೆ ಮಾಡ್ತೀನಿ, ಆದರೆ ಗಜಾಸುರನು ತನ್ನ ವರದಂತೆ ತಾನು ಜನರ ಮಧ್ಯದಲ್ಲಿ ಅಮರನಾಗಲು, ಜ್ಞಾನಿಯಾಗಲು ಇಚ್ಛಿಸುತ್ತಾನೆ. ಗಜಾಸುರ, ನಾನು ಶಿವನನ್ನು ಬಿಟ್ಟುಬಿಡ್ತೀನಿ, ಆದರೆ ನಾನು ಅಮರ ಆಗಬೇಕು, ಜ್ಞಾನಿ ಆಗಬೇಕು ಅಂಥೇಳಿ ಅವನು ತುಂಬ ಇಚ್ಛೆ ಪಡ್ತಾನೆ. ಆಗ ಶಿವನು, ನೀನು ಮುಂದಿನ ಜನ್ಮದಲ್ಲಿ ಆನೆಯಾಗಿರು, ನಿನ್ನನ್ನು ಸಮಯ ಬಂದಾಗ ನನ್ನ ಗಣಗಳು ಬಂದು ಮುಟ್ಟುತ್ತಾರೆ, ಆಗ ನೀನು ನಿನ್ನ ಆಸೆ ಪೂರೈಕೆ ಆಗುತ್ತೆ, ನೀನು ಜ್ಞಾನಿಯಾಗಿರು, ನನ್ನ ಜೊತೆನೂ ಇರ್ತೀಯ ನೀನು ಅಂಥೇಳಿ ಹೇಳ್ತಾನೆ. ಈಶ್ವರ ಈ ರೀತಿಯಾಗಿ ವರವನ್ನು ಅವನಿಗೆ ಕೊಡ್ತಾನೆ. ಇದರಂತೆ ಮೂಷಿಕನ ಸಂಹಾರಕ್ಕಾಗಿ ಆನೆಯ ತಲೆ ಮನುಷ್ಯನ ದೇಹದ ಬಾಲಕನನ್ನು ಈ ಲೀಲೆಗಳ ಮುಖಾಂತರ ಶಿವ ಸೃಷ್ಟಿಸುತ್ತಾನೆ. ಇಷ್ಟು ಕತೆ. ಕಶ್ಯಪ ಮುನಿಗಳು ಶಾಪ ಕೊಟ್ಟಿದ್ದು ಶಿವನ ಇಚ್ಛೆಯಿಂದಲೇ, ಪಾರ್ವತಿ ಮಗುವನ್ನು ತಯಾರಿಸಿದ್ದು ಶಿವನ ಇಚ್ಛೆಯಿಂದಲೇ, ಗಜಾಸುರನ ವರ ಬೇಡಿದ್ದು ಶಿವನ ಇಚ್ಛೆಯಿಂದಲೇ. ಈಗ ಮೂಷಿಕಾಸುರನ ಸಂಹಾರಕ್ಕೆ ಬಾಲಕ ಶಿವನ ಮಗನಾಗಿ ತಯಾರಾದ. ಇಷ್ಟು ಗಣಪತಿ ಹೇಗೆ ಅವನಿಗೆ ಆನೆ ತಲೆ ಬಂತು ಅನ್ನೋದಕ್ಕೆ ಇಷ್ಟು ಕಥೆಗಳು. ಏನೇ ಆದರೂ ಶಿವ ಪಾರ್ವತಿಯರ ಅನಂತವಾದ ಗಣಪನ ಜನ್ಮ ಪ್ರತಿಯೊಂದು ಕಥೆಯು ಅಗಾಧವಾದ ಅರ್ಥವನ್ನು ಒಂದಕ್ಕೊಂದು ಕೊಂಡಿಯಂತೆ ಬೆಸೆದುಕೊಂಡಿರುತ್ತದೆ. ಒಂದು ವೇಳೆ ಸೂರ್ಯನ ಶಿರ ಶಿವ ಕಡಿದೇ ಇದ್ದಿದ್ದರೆ, ಕಶ್ಯಪನ ಶಾಪ ಕೊಡದಿದ್ದರೆ, ಶಿವ ಗಣೇಶನ ತಲೆಯನ್ನು ಕತ್ತರಿಸಿರಲಿಲ್ಲ ಅಂದಿದ್ರೆ, ಗಣೇಶನ ತಲೆ ಕತ್ತರಿಸದಿದ್ದರೆ ಮೂಷಿಕಾಸುರನ ವರದಂತೆ ಗಣೇಶ 2 ಬಾರಿ ಹುಟ್ಟುತ್ತಿರಲಿಲ್ಲ. ಆನೆ ತಲೆ ಕಡಿಯದಿದ್ದರೆ ಶಿವನ ಭಕ್ತನಾದ ಗಜಾಸುರನಿಗೆ ಮೋಕ್ಷ ಸಿಗ್ತಿರಲಿಲ್ಲ. ಮೂಷಿಕಾಸುರನ ಸಂಹಾರವಾಯಿತು, ಕಶ್ಯಪರ ಶಾಪ ಫಲಿಸ್ತು, ಗಜಾಸುರನ ವರ ಈಡೇರಿತು. ಇದೆಲ್ಲ ಶಿವಲೀಲೆ. ಏನಂತೀರಾ? ಗಣಪತಿಯ ವಿಚಾರ ಇಷ್ಟು ಇದೆ. ಓಂ ನಮಃ ಶಿವಾಯ. ಧನ್ಯವಾದಗಳು. ವಿಚಾರವನ್ನು ತಿಳ್ಕೊಂಡ್ರಿ ಪೂರ್ಣವಾಗಿ ಅಂತ ಭಾವಿಸ್ತೀನಿ. ಹೀಗೆ ಒಳ್ಳೆ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.
ಒಳ್ಳೆ ಒಳ್ಳೆ ವಿಚಾರಗಳನ್ನು ಸ್ನೇಹಿತರ ಜೊತೆ ಶೇರ್ ಮಾಡಿ. ಧನ್ಯವಾದಗಳು. ಮತ್ತೊಮ್ಮೆ ಕೇಳಿ ಅರ್ಥ ಆಗಿಲ್ಲ ಅಂತಂದರೆ.